ಯಾವಾಗ ಎನ್ಎಸ್ಯುಐ ಕಾರ್ಯಕರ್ತರು ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರು ಆಗ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಪೊಲೀಸರ ವಿರುದ್ಧ ಕೋಪಗೊಂಡಿದ್ದಾರೆ. ಪ್ರತಿಭಟನೆ ಮಾಡೋರಿಗೆ ಫ್ರೀಡಂ ಪಾರ್ಕಿಗೆ ಕಳಿಸಿ, ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡಬಾರದು, ಪ್ರತಿಭಟನೆ ಮಾಡಿದ್ರೆ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಕಲ್ಲು ಹುರಿತೀವಿ ಅಂತ ಹೇಳಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಭಟನೆ ಮಾಡೋಕೆ ಫ್ರೀಡಂ ಪಾರ್ಕ್ ಇದೆ, ಪ್ರತಿಭಟನೆ ಮಾಡೋರು ಅಲ್ಲಿಗೆ ಹೋಗ್ಬೇಕು, ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಯಾಕೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಪೊಲೀಸರ ಜೊತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಾಗ್ವಾದ ನಡೆಸಿದ್ದಾರೆ. ಕಳೆದ ಸರಿ ಐಡಿಯಾ ಮಾಡಿದ್ರೆ ಆಯ್ತು. ಸರ್ಕಾರ ಇರೋದು ಬಿಡೋದು ಬೇರೆ, ಒಂದು ಕಾನೂನು ಅಂತ ಇದೆ. ಮಾಡೋಂಥವ್ರು ನೀವು ಬಸ್ ನೀವು ಹೇಳ್ಬೇಕು, ನೀವು ಹೇಳ್ಬೇಕು ಅವ್ರಿಗೆ ಯಾರು ಬಗ್ಗೆ ಮಾಡ್ತಾರೆ ಅವ್ರು ಹೇಳ್ಬೇಕು. ಇದಾಗಬಾರ್ದು. ಕಳೆದ ಸರಿ ಐಡಿಯಾ ಮಾಡಿದ್ರೆ ಆಯ್ತು. ಸರ್ಕಾರ ಇರೋದು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಈ ವಾಣಿಜ್ಯ ತೆರಿಗೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪೊಲೀಸರ ವಿರುದ್ಧನೇ ಕಿಡಿಕಾರ್ತಿದ್ದಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಖಂಡಿತವಾಗ್ಲು ಈಗಾಗಲೇ ಜಿಎಸ್ಟಿ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅನ್ನುವಂತ ಒಂದಷ್ಟು ಚರ್ಚೆಯಲ್ಲಿ ಇರತಕ್ಕಂಥ ವಿಚಾರ. ಅದ್ರ ಜೊತೆಗೆ ಈಗಾಗಲೇ ಇವತ್ತು ಏನು ಸಣ್ಣ ಪುಟ್ಟ ಅಂಗಡಿಯ ಎಲ್ಲ ವ್ಯಾಪಾರಿಗಳು ಅಂಗಡಿಯನ್ನ ಬಂದ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಎಸ್ಟಿ ತಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರ, ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಗೆ ಮಾಡ್ತಾ ಇದ್ದಾರೆ. ಸೊ ಬಿಜೆಪಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಇಡಿ ಪ್ರಕರಣ ಇತ್ತು, ಇಡಿ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಇಡಿಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರ ಕುಟುಂಬವನ್ನ ಏನ್ ಸಿಲುಕಿಸುವಂತ ಕೆಲಸವನ್ನು ಮಾಡಿತ್ತು, ಆದ್ರೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ. ಸೊ ಹೀಗಾಗಿ ಇದಕ್ಕೂ ಕೂಡ ಕಾರಣ ಬಿಜೆಪಿ ಅನ್ನುವಂತ ಎರಡು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು ಮತ್ತು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು. ಒಂದು ವೇಳೆ ಕಾರ್ಯಕರ್ತರು ಬಂದಿದ್ದೇ ಆದಲ್ಲಿ ಅವ್ರನ್ನ ಬಂಧಿಸುವ ಮತ್ತು ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಲಿಕ್ಕೂ ಕೂಡ ಅತಿ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಬಿಜೆಪಿ ಕಚೇರಿಯ ಮುಂಭಾಗ ಅತಿ ಹೆಚ್ಚು ಭದ್ರತೆಯನ್ನು ಕೊಡಲಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾದ್ರೆ ಅವರನ್ನ ಬಂಧಿಸಿ ತೆಗೆದುಕೊಂಡು ಹೋಗೋದಕ್ಕೆ ಬಸ್ಗಳನ್ನು ಕೂಡ ತೆಗೆದುಕೊಂಡು ಬಂದಿರಲಾಗಿರ್ತಕ್ಕಂಥದ್ದು. ಹೀಗಾಗಿ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗ ಎಲ್ಲರೂ ಕೂಡ ಪ್ರತಿಭಟನೆಗೆ ಅವಕಾಶ ಇಲ್ಲ, ಫ್ರೀಡಂ ಪಾರ್ಕಿಗೆ ಹೋಗಿ ಅನ್ನುವಂತ ಒಂದಷ್ಟು ಸೂಚನೆಯನ್ನು ಏನ್ ಕೊಡ್ತಾ ಇದ್ರು, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಯಾಕೆ ಆ ಒಂದು ವಿಚಾರ ಅನ್ವಯ ಆಗೋದಿಲ್ಲ. ಸೊ ಹೀಗಾಗಿ ಅವ್ರನ್ನ ಪ್ರತಿಭಟನೆ ಅಥವಾ ಮುತ್ತಿಗೆಗೆ ಇಲ್ಲಿಗೆ ಬಂದ್ರೆ ನಾವು ಬಿಡೋದಿಲ್ಲ, ನಾವು ಕೂಡ ಅವ್ರನ್ನ ವಿರೋಧಿಸ್ತೇವೆ ಮತ್ತು ಸಾಧ್ಯವಾದ್ರೆ ನಾವು ಕಲ್ಲನ್ನು ಹೊಡಿತೀವಿ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಸಂಘರ್ಷಗಳಾಗಬಾರದು ಅಂತ ನಿಟ್ಟಿನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಯಾವಾಗ ಎನ್ಎಸ್ಯುಐ ಕಾರ್ಯಕರ್ತರು ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರು ಆಗ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಪೊಲೀಸರ ವಿರುದ್ಧ ಕೋಪಗೊಂಡಿದ್ದಾರೆ. ಪ್ರತಿಭಟನೆ ಮಾಡೋರಿಗೆ ಫ್ರೀಡಂ ಪಾರ್ಕಿಗೆ ಕಳಿಸಿ, ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡಬಾರದು, ಪ್ರತಿಭಟನೆ ಮಾಡಿದ್ರೆ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಕಲ್ಲು ಹುರಿತೀವಿ ಅಂತ ಹೇಳಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಭಟನೆ ಮಾಡೋಕೆ ಫ್ರೀಡಂ ಪಾರ್ಕ್ ಇದೆ, ಪ್ರತಿಭಟನೆ ಮಾಡೋರು ಅಲ್ಲಿಗೆ ಹೋಗ್ಬೇಕು, ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಯಾಕೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಪೊಲೀಸರ ಜೊತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಾಗ್ವಾದ ನಡೆಸಿದ್ದಾರೆ. ಕಳೆದ ಸರಿ ಐಡಿಯಾ ಮಾಡಿದ್ರೆ ಆಯ್ತು. ಸರ್ಕಾರ ಇರೋದು ಸರ್ಕಾರ ಇರೋದು ಬಿಡೋದು ಬೇರೆ, ಒಂದು ಕಾನೂನು ಅಂತ ಇದೆ. ಮಾಡೋಂಥವ್ರು ನೀವು ಬಸ್ ನೀವು ಹೇಳ್ಬೇಕು, ನೀವು ಹೇಳ್ಬೇಕು ಅವ್ರಿಗೆ ಯಾರು ಬಗ್ಗೆ ಮಾಡ್ತಾರೆ ಅವ್ರು ಹೇಳ್ಬೇಕು.
ಇದಾಗಬಾರ್ದು. ಕಳೆದ ಸರಿ ಐಡಿಯಾ ಮಾಡಿದ್ರೆ ಆಯ್ತು. ಸರ್ಕಾರ ಇರೋದು ಅಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಈ ವಾಣಿಜ್ಯ ತೆರಿಗೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪೊಲೀಸರ ವಿರುದ್ಧನೇ ಕಿಡಿಕಾರ್ತಿದ್ದಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಖಂಡಿತವಾಗ್ಲು ಈಗಾಗಲೇ ಜಿಎಸ್ಟಿ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅನ್ನುವಂತ ಒಂದಷ್ಟು ಚರ್ಚೆಯಲ್ಲಿ ಇರ್ತಕ್ಕಂಥ ವಿಚಾರ. ಅದ್ರ ಜೊತೆಗೆ ಈಗಾಗಲೇ ಇವತ್ತು ಏನು ಸಣ್ಣ ಪುಟ್ಟ ಅಂಗಡಿಯ ಎಲ್ಲ ವ್ಯಾಪಾರಿಗಳು ಅಂಗಡಿಯನ್ನ ಬಂದ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಎಸ್ಟಿ ತಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರ, ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಗೆ ಮಾಡ್ತಾ ಇದ್ದಾರೆ. ಸೊ ಬಿಜೆಪಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಇಡಿ ಪ್ರಕರಣ ಇತ್ತು, ಇಡಿ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಇಡಿಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರ ಕುಟುಂಬವನ್ನ ಏನ್ ಸಿಲುಕಿಸುವಂತ ಕೆಲಸವನ್ನ ಮಾಡಿತ್ತು, ಆದ್ರೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ. ಸೊ ಹೀಗಾಗಿ ಇದಕ್ಕೂ ಕೂಡ ಕಾರಣ ಬಿಜೆಪಿ ಅನ್ನುವಂತ ಎರಡು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು ಮತ್ತು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು. ಒಂದು ವೇಳೆ ಕಾರ್ಯಕರ್ತರು ಬಂದಿದ್ದೇ ಆದಲ್ಲಿ ಅವ್ರನ್ನ ಬಂಧಿಸುವ ಮತ್ತು ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಲಿಕ್ಕೂ ಕೂಡ ಅತಿ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಬಿಜೆಪಿ ಕಚೇರಿಯ ಮುಂಭಾಗ ಅತಿ ಹೆಚ್ಚು ಭದ್ರತೆಯನ್ನು ಕೊಡಲಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾದ್ರೆ ಅವರನ್ನ ಬಂಧಿಸಿ ತೆಗೆದುಕೊಂಡು ಹೋಗೋದಕ್ಕೆ ಬಸ್ಗಳನ್ನು ಕೂಡ ತೆಗೆದುಕೊಂಡು ಬಂದಿರಲಾಗಿರ್ತಕ್ಕಂಥದ್ದು. ಹೀಗಾಗಿ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗ ಎಲ್ಲರೂ ಕೂಡ ಪ್ರತಿಭಟನೆಗೆ ಅವಕಾಶ ಇಲ್ಲ, ಫ್ರೀಡಂ ಪಾರ್ಕಿಗೆ ಹೋಗಿ ಅನ್ನುವಂತ ಒಂದಷ್ಟು ಸೂಚನೆಯನ್ನು ಏನ್ ಕೊಡ್ತಾ ಇದ್ರು, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಯಾಕೆ ಆ ಒಂದು ವಿಚಾರ ಅನ್ವಯ ಆಗೋದಿಲ್ಲ. ಸೊ ಹೀಗಾಗಿ ಅವ್ರನ್ನ ಪ್ರತಿಭಟನೆ ಅಥವಾ ಮುತ್ತಿಗೆಗೆ ಇಲ್ಲಿಗೆ ಬಂದ್ರೆ ನಾವು ಬಿಡೋದಿಲ್ಲ, ನಾವು ಕೂಡ ಅವ್ರನ್ನ ವಿರೋಧಿಸ್ತೇವೆ ಮತ್ತು ಸಾಧ್ಯವಾದ್ರೆ ನಾವು ಕಲ್ಲನ್ನು ಹೊಡಿತೀವಿ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಸಂಘರ್ಷಗಳು ಆಗಬಾರದು ಅಂತ ನಿಟ್ಟಿನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಯಾವಾಗ ಎನ್ಎಸ್ಯುಐ ಕಾರ್ಯಕರ್ತರು ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರು, ಆಗ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಪೊಲೀಸರ ವಿರುದ್ಧ ಕೋಪಗೊಂಡಿದ್ದಾರೆ. ಪ್ರತಿಭಟನೆ ಮಾಡೋರಿಗೆ ಫ್ರೀಡಂ ಪಾರ್ಕಿಗೆ ಕಳಿಸಿ, ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡಬಾರದು, ಪ್ರತಿಭಟನೆ ಮಾಡಿದ್ರೆ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಕಲ್ಲು ಹೊಡಿತೀವಿ ಅಂತ ಹೇಳಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಭಟನೆ ಮಾಡೋಕೆ ಫ್ರೀಡಂ ಪಾರ್ಕ್ ಇದೆ, ಪ್ರತಿಭಟನೆ ಮಾಡೋರು ಅಲ್ಲಿಗೆ ಹೋಗ್ಬೇಕು, ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಯಾಕೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಪೊಲೀಸರ ಜೊತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಾಗ್ವಾದ ನಡೆಸಿದ್ದಾರೆ. ಇದಾಗಬಾರ್ದು. ಕಳೆದ ಸರಿ ಐಡಿಯಾ ಮಾಡಿದ್ರೆ ಆಯ್ತು. ಸರ್ಕಾರ ಇರೋದು ಬೇರೆ, ಒಂದು ಕಾನೂನು ಅಂತ ಇದೆ.